ಓಕೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಜಸ್ಟ್ ಟಾಪಿಕ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಈ ಎಲ್ಲ ಟಾಪಿಕ್ಸ್ ನ ಇಂಟ್ರಡಕ್ಷನ್ ಆಗಿತ್ತು. ಸೊ ನೆನಪಿದೆನಾ ಈ ಟಾಪಿಕ್ಸ್ ಅದೆಲ್ಲ ಇಂಟ್ರಡಕ್ಷನ್ ಮಾಡಿದ್ದು ಏನಂತ ಹೇಳಿ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಸೊ ಲೋ ಲೆವೆಲ್ ಆಫ್ ಇನ್ಕಮ್ ಅಂತ ಹೇಳಿದ್ರೆ ಏನು, ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಹೇಳಿದ್ರೆ ಯಾವ್ದು ಬರುತ್ತೆ, ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ ಯಾವ್ದು ಬರುತ್ತೆ, ಫಾರಿನ್ ಟ್ರೇಡ್ ಅಂತ ಹೇಳಿದ್ರೆ ಏನು, ಡೆಮೋಗ್ರಫಿಕ್ ಕಂಡೀಷನ್. ಸೊ ಡೆಮೋಗ್ರಫಿಕ್ ಅಂತ ಹೇಳಿದ್ರೆ ಏನು ಸ್ಟೂಡೆಂಟ್ಸ್? ಸೊ ಡೆಮೋಗ್ರಾಫಿಕ್ ಅಂತ ಹೇಳಿದ್ರೆ ಏನು? ಸೊ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಏನಂತ ಹೇಳಿ. ಸೊ ಯಾರಾದ್ರೂ ಆನ್ಸರ್ ಮಾಡ್ಬೋದಾ? ಡೆಮೋಗ್ರಾಫಿಕ್ ಕಂಡೀಷನ್ಸ್ ಅಂತ ಹೇಳಿದ್ರೆ ಏನಂತ ಹೇಳಿ. ಯಾರಿಗಾದ್ರೂ ಆನ್ಸರ್ ಗೊತ್ತಿದೆನಾ? ಓಕೆ, ವೆರಿ ಗುಡ್ ಸುಹಾಸ್. ಪಾಪ್ಯುಲೇಷನ್, ಯಾ, ಇಟ್ ಈಸ್ ಅಬೌಟ್ ದಿ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಬಗ್ಗೆ ನಾವು ಸ್ಟಡಿ ಮಾಡುವುದನ್ನು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಆಕ್ಯುಪೇಷನಲ್ ಸ್ಟ್ರಕ್ಚರ್. ಆಕ್ಯುಪೇಷನಲ್ ಸ್ಟ್ರಕ್ಚರ್ ಅಂತ ಹೇಳುವಾಗ ನಾವು ಹೇಳಿದ್ವಿ ಯಾವುದೆಲ್ಲ ಉದ್ಯೋಗಗಳನ್ನು ಮಾಡ್ತೀರಾ ಆ ಉದ್ಯೋಗಗಳ ಬಗ್ಗೆ ನಾವು ಸ್ಟಡಿ ಮಾಡುದು. ಆ ಉದ್ಯೋಗಗಳ ಬಗ್ಗೆ ಸ್ಟಡಿ ಮಾಡುದು ನಾವು ಆಕ್ಯುಪೇಷನಲ್ ಸ್ಟ್ರಕ್ಚರ್ ಅಲ್ಲಿ. ವೆರಿ ಗುಡ್, ಇಟ್ ಈಸ್ ಅಬೌಟ್ ದಿ ಜಾಬ್, ಎಂಪ್ಲಾಯ್ಮೆಂಟ್. ಎಸ್. ಸೊ ನೆಕ್ಸ್ಟ್ ನಮ್ಗೆ ಬರುವುದು ಇನ್ಫ್ರಾಸ್ಟ್ರಕ್ಚರ್. ಸೊ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಯಾವ್ದನ್ನು ಬ್ರಿಟಿಷರು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದಂತ ಹೇಳಿದೆ ನಾನು. ಸೊ ನೆನಪಿದೆಯಾ? ಯಾವ್ದ ಒಂದನ್ನು ಬ್ರಿಟಿಷರು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅವರೇ ಇಂಟ್ರೊಡ್ಯೂಸ್ ಮಾಡಿದಂತ ಹೇಳಿದ್ದೆ. ಸೊ ಯಾವ ಇಯರ್ ಅಲ್ಲಿ ಅಂತ ಕೂಡ ಮೆನ್ಷನ್ ಮಾಡಿದ್ದೆ. ಸೊ 1850 ಅಲ್ಲಿ ಬ್ರಿಟಿಷರು ಏನನ್ನ ಇಂಟ್ರೊಡ್ಯೂಸ್ ಮಾಡಿದ್ರಂತ ಹೇಳಿದೆ ನಿಮ್ಗೆ ಸ್ಪೆಸಿಫೈ ಆಗಿ. ಸೊ ನೆನಪಿದೆನಾ ಯಾವ್ದನ್ನು ಬ್ರಿಟಿಷರು ಇಂಟ್ರೊಡ್ಯೂಸ್ ಮಾಡಿದ್ದು? ರೈಲ್ವೇಸ್. ವೆರಿ ಗುಡ್. 1850 ಅಲ್ಲಿ ರೈಲ್ವೇಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಓಕೆ, ಸೊ ಹಾಗಾದ್ರೆ ಕ್ಲಾಸ್ ಅನ್ನು ಕೇಳ್ತಾ ಇದ್ದೀರಿ. ಇಷ್ಟ ತನಕ ಏನ್ ಕ್ಲಾಸ್ ಮಾಡಿದ್ದೆ ಆ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಆಯ್ತು. ಸೊ ಈಗ ನಾವು ನಮ್ಮ ಕಾನ್ಸೆಪ್ಟ್ ಇಂದ ಬಿಗಿನ್ ಮಾಡುವ. ಸೊ ಕಾನ್ಸೆಪ್ಟ್ ಇಂದ ಬಿಗಿನ್ ಮಾಡುವಾಗ ಫಸ್ಟ್ ನಾವು ಸ್ಟಡಿ ಮಾಡುದು ಲೋ ಲೆವೆಲ್ ಆಫ್ ಇಕನಾಮಿಕ್ ಡೆವಲಪ್ಮೆಂಟ್. ಸೊ ಲೋ ಲೆವೆಲ್ ಆಫ್ ಇಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಏನು, ಯಾಕೆ ನಮ್ದು ಇಕನಾಮಿಕ್ ಡೆವಲಪ್ಮೆಂಟ್ ಲೋ ಲೆವೆಲ್ಗೆ ಹೋಯ್ತು? ಸೊ ನೀವು ನೋಡ್ಬೋದು ಇಕನಾಮಿಕ್ಸ್, ನಮ್ಮ ಇಂಡಿಯನ್ ಇಕಾನಮಿ ಅಥವಾ ಇಂಡಿಯನ್ ಹಿಸ್ಟ್ರಿ ಎಲ್ಲಿಂದ ಸ್ಟಾರ್ಟ್ ಆದದಂತ ಹೇಳಿದ್ರೆ, ಸೊ ಸ್ಟಾರ್ಟಿಂಗ್ ಏನಿತ್ತು, ಸ್ಟಾರ್ಟಿಂಗ್ ಇಂದ ಹಿಸ್ಟೋರಿಕಲ್ ವೇ ಅಲ್ಲಿ ಸ್ಟಾರ್ಟ್ ಆಗಿ ಹಿಂದೂ ರಾಜರಿದ್ರು. ಹಿಂದೂ ರಾಜರಾದ ನಂತರ ಏನಾಯ್ತು, ಮೊಘಲ್ ರಾಜರು ಬಂದ್ರು. ಸೊ ಮೊಘಲ್ ರಾಜರ ತನಕ ನಮ್ಮ ಇಂಡಿಯಾ ಯಾವತ್ತು ಬಡತನಕ್ಕೆ ಹೋಗ್ಲಿಲ್ಲ. ಸೊ ಬ್ರಿಟಿಷರು ಬರುವ ತನಕ ನಮ್ಮ ಏನು ದೇಶ ಇದೆ ಅದು ಬಡತನದ ಕಡೆಗೆ ಮೂವ್ ಆಗ್ಲಿಲ್ಲ. ಸೊ ಯಾಕೆ ಕೊಲೋನಿಯಲ್ ರೂಲ್ ಅಥವಾ ಬ್ರಿಟಿಷರ ರೂಲ್ ನ ಟೈಮ್ ಅಲ್ಲೇ ಬಡತನ ಆಯ್ತು, ಲೋ ಲೆವೆಲ್ ಆಫ್ ಇಕನಾಮಿಕ್ ಡೆವಲಪ್ಮೆಂಟ್ ಯಾಕೆ ಅದೇ ಇರಾದಲ್ಲಿ ಅದೇ ಟೈಮ್ ಅಲ್ಲಿ ಪರ್ಟಿಕ್ಯುಲರ್ ಆಯ್ತಂತ ಹೇಳಿ ಸ್ಟಡಿ ಮಾಡೋದು ನಾವು ಲೋ ಲೆವೆಲ್ ಆಫ್ ಇಕನಾಮಿಕ್ ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ನಾವು ಕಲಿತೇವೆ. ಸೊ ಇಲ್ಲಿ ಡೆವಲಪ್ಮೆಂಟ್, ಸೊ ಡೆವಲಪ್ಮೆಂಟ್ ಏನಾಗಿದೆ, ಆಗ್ತಾ ಇಲ್ಲ, ಇನ್ನೂ ಬಡವರಾಗ್ತಾ ಇದ್ದಾರೆ. ಯಾಕಂತ ಹೇಳಿ ಸ್ಟಡಿ ಮಾಡೋದು ನಾವು ಈ ಫಸ್ಟ್ ಚಾಪ್ಟರ್ ಅಲ್ಲಿ. ಸೊ ಇದರಲ್ಲಿ ಫಸ್ಟ್ ನೀವೆರಡು ಶಿಪ್ ಅನ್ನು ನೋಡ್ತಾ ಇದ್ದೀರಿ, ಕಾಣ್ತಾ ಇದೆನಾ? ಒಂದು ಶಿಪ್ ಹೋಗ್ತಾ ಇದೆ, ಇನ್ನೊಂದು ಶಿಪ್ ರಿಟರ್ನ್ ಆಗಿ ಬರ್ತಾ ಇದೆ. ಸೊ ಯಾರು ಇದು ಶಿಪ್ ಅನ್ನು ಯಾಕೆ ಪಿಕ್ಚರ್ ಅನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೇವೆ? ಯಾಕಂತ ಹೇಳಿದ್ರೆ ಇಂಡಿಯಾಕ್ಕೆ ಬ್ರಿಟಿಷರು ಯಾವ ವೇ ಅನ್ನು ಬಳಸಿದ್ರು? ಪ್ಲೇನ್ ಅನ್ನು ಇಟ್ಕೊಂಡು ಬಂದ್ರ? ಇಲ್ಲ, ಆ ಟೈಮ್ ಅಲ್ಲಿ ಪ್ಲೇನ್ ಇರ್ಬೋದು, ಜೆಟ್ ಇರ್ಬೋದು, ಇಂಥದ್ದು ಯಾವುದೇ ಫೆಸಿಲಿಟಿ ಇರ್ಲಿಲ್ಲ. ಭೂಮಾರ್ಗವಾಗಿ ಬಂದ್ರ? ಇಲ್ಲ, ಭೂಮಾರ್ಗವಾಗಿ ಬರುವುದು ತುಂಬಾ ಕಷ್ಟಕರವಾಗಿತ್ತು. ಸೊ ನೀವು ಬ್ರಿಟಿಷರ ಹಿಸ್ಟ್ರಿಯಲ್ಲಿ ಕರೆಯುತ್ತೀರಿ. ಸೊ ನೆಕ್ಸ್ಟ್ ಅವರು ಹೇಗೆ ಬಂದ್ರು? ಶಿಪ್ ಅನ್ನು ಬಳಸಿ, ಹಡಗುಗಳನ್ನು ಬಳಸಿ ಭಾರತಕ್ಕೆ ಬಂದ್ರು. ಸೊ ಯಾರು ಭಾರತಕ್ಕೆ ಫಸ್ಟ್ ಬಂದ ವ್ಯಕ್ತಿ? ಸೊ ಭಾರತಕ್ಕೆ ಬಂದವರು ಫಸ್ಟ್ ಯಾರು? ಸೊ ಪರ್ಟಿಕ್ಯುಲರ್ ಹೆಸರಿದೆ, ವಾಸ್ಕೋ ಡಿ ಗಾಮಾ. ಸೊ ಕೇಳಿದ್ದೀರಾ ಹೆಸರು? ವಾಸ್ಕೋ ಡಿ ಗಾಮಾ ಇಸ್ ಅ ಪರ್ಸನ್ ಹೂ ಎಂಟರ್ಡ್ ಇಂಡಿಯಾ ಫಾರ್ ದಿ ಫಸ್ಟ್ ಟೈಮ್. ಸೊ ಅವರೇ ಭಾರತಕ್ಕೆ ಫಸ್ಟ್ ಟೈಮ್ ಆಗಿ ಬಂದ್ರು. ಸೊ ಯಾವ್ದ್ರ ಮೂಲಕ ಬಂದ್ರು? ಶಿಪ್ ನ ಮೂಲಕ ಬಂದ್ರು. ಸೊ ಯಾಕೆ ಈ ಶಿಪ್ ಇಂಪಾರ್ಟೆಂಟ್, ಯಾಕೆ ಅವ್ರು ಶಿಪ್ ಮೂಲಕ ಬಂದ್ರ ಅಂತ ಹೇಳಿದ್ರೆ, ಉಳಿದ ಎಲ್ಲಾ ವೇಗಳು ಏನಿತ್ತು ಅವರಿಗೆ ಕನ್ವೀನಿಯಂಟ್ ಆಗಿರ್ಲಿಲ್ಲ. ಸೊ ಅದಿರ್ಬೋದು ಏರ್ವೇ ಅಲ್ಲಿ ಆಗ ಪ್ಲೇನ್ ಇರ್ಬೋದು ಅಥವಾ ಜೆಟ್ ಇರ್ಬೋದು, ಏರ್ಲೈನ್ಸ್ ಇರ್ಬೋದು, ಇಂಥದ್ದು ಯಾವ್ದು ಫೆಸಿಲಿಟಿ ಇರ್ಲಿಲ್ಲ. ಭೂಮಾರ್ಗವಾಗಿ ಬರ್ಬೋದಿತ್ತು ಒಂದು ಕಂಟ್ರಿಯಿಂದ, ಇಲ್ಲಿ ಒಂದು ಕಂಟ್ರಿ ಇದ್ರೆ ಸೊ ಹೀಗೆ ಎಂತ ನಮ್ಮ
ಭೂಮಾರ್ಗವನ್ನು ಭೂಮಿಯ ಮೇಲಿಂದ ನಡ್ಕೊಂಡು ಬರ್ಬೋದಿತ್ತು, ಆದ್ರೆ ಈ ವೇ ಅನ್ನು ಅವರು ಬಳಸ್ಲಿಲ್ಲ. ಯಾಕಂತ ಹೇಳಿದ್ರೆ ಈ ರಾಷ್ಟ್ರದಲ್ಲಿ ಒಬ್ಬ ರಾಜನಿದ್ರೆ ಇನ್ನೊಂದು ರಾಷ್ಟ್ರದಲ್ಲಿ ಮತ್ತೊಬ್ಬ ರಾಜನಿದ್ದಾನೆ. ಸೊ ಇವರು ಒಂದು ದೇಶವನ್ನು ಇನ್ನೊಂದು ದೇಶ ಕ್ರಾಸ್ ಮಾಡ್ಬೇಕಾದ್ರೆ ಆ ರಾಜರದ್ದು ಪರ್ಮಿಷನ್ ಬೇಕು. ಒಂದ್ ವೇಳೆ ಆ ರಾಜರು ಪರ್ಮಿಷನ್ ಕೊಡ್ಲಿಕ್ಕೆ ರೆಡಿ ಇಲ್ಲದಿದ್ರೆ ಅವರ ಜೊತೆ ಯುದ್ಧವನ್ನು ಮಾಡ್ಕೊಂಡು ಅವರು ಈ ಭೂಮಾರ್ಗವನ್ನು ಕ್ರಾಸ್ ಮಾಡ್ಬೇಕು, ಹೌದಲ್ವಾ? ಸೊ ಬ್ರಿಟಿಷರಿಗೆ ಯುದ್ಧವನ್ನು ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಯಾಕೆ ಕಷ್ಟ? ಇಂಡಿಯಾದ ಜೊತೆ ಯುದ್ಧ ಮಾಡ್ಬೋದು, ಹೀಗೆ ಇಂಡಿಯಾಕ್ಕೆ ಬರುವಾಗ ಇನ್ನೂ 100 ಕಂಟ್ರಿಗಳು ಸಿಗ್ತದೆ. ಆ ಎಲ್ಲಾ 100 ಕಂಟ್ರಿಗಳ ಜೊತೆ ಹೇಗೆ ಜಗಳ ಆಡ್ಕೊಂಡು ಬರೋದು? ಇಟ್ ಈಸ್ ಇಂಪಾಸಿಬಲ್. ಸೊ ಅದಕ್ಕೋಸ್ಕರ ಅವರು ಏನ್ ಮಾಡಿದ್ರು? ಜಲಮಾರ್ಗವನ್ನು ಬಳಸಿದ್ರು. ಯಾಕೆ ಜಲಮಾರ್ಗವನ್ನು ಬಳಸಿದ್ರು? ಯಾಕಂತ ಹೇಳಿದ್ರೆ ನೀರಿನ ಮೇಲೆ ಆಗ ಯಾರಿಗೂ ಅಧಿಕಾರ ಇರ್ಲಿಲ್ಲ. ಸೊ ಯಾವುದೇ ಇಂತ ಸಿ ವೇ ಇರ್ಬೋದು, ಯಾವ್ದಾದ್ರು ಸಮುದ್ರ ಮಾರ್ಗ ಇರ್ಬೋದು, ಅದು ಯಾವುದೇ ಒಂದು ರಾಷ್ಟ್ರಕ್ಕೆ ಇರ್ಬೋದು, ಯಾವುದೇ ಒಂದು ದೇಶಕ್ಕೆ ಸೀಮಿತವಾಗಿರ್ಲಿಲ್ಲ. ಸೊ ನೀರಿನ ಭೂಮಾರ್ಗವನ್ನು ಬಳಸಿ ಯಾರು ಬೇಕಿದ್ರು ಟ್ರಾವೆಲ್ ಮಾಡ್ಬೋದಿತ್ತು, ಅದ್ರ ಬಗ್ಗೆ ಏನೂ ರೆಸ್ಟ್ರಿಕ್ಷನ್ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರು ಬ್ರಿಟಿಷರು? ಈ ಸಿ ವೇ ಅನ್ನು ಬಳಸಿಕೊಂಡ್ರು. ಸೊ ಇನ್ನೊಂದು ಏನಂತ ಹೇಳಿದ್ರೆ ಆಗಷ್ಟೇ ಅವರು ದಿಕ್ಸೂಚಿಯನ್ನು ಕಂಡು ಹಿಡಿದಿದ್ರು, ಹಾಗೇನೆ ಶಿಪ್ ಅನ್ನು ಫೈಂಡ್ ಔಟ್ ಮಾಡಿದ್ರು. ಸೊ ಅದು ಕನ್ವೀನಿಯಂಟ್ ಆಗಿತ್ತು ಅವರಿಗೆ. ಜಲಮಾರ್ಗವನ್ನು ಉಪಯೋಗಿಸ್ಲಿಕ್ಕೆ ಏನೆಲ್ಲ ಸಾಧನಗಳು ಬೇಕು ಅದನ್ನೆಲ್ಲ ಅವರಿಗೆ ದೊರಕಿತ್ತು. ಎಸ್. ಸೊ ಹಾಗಾಗಿ ಅವರು ಏನ್ ಮಾಡಿದ್ರು? ಸಿ ವೇ ಅನ್ನು ಬಳಕೆ ಮಾಡಿದ್ರು. ಸೊ ಯಾಕೆ ಸಿ ವೇ ಅನ್ನು ಬಳಕೆ ಮಾಡಿ ಇಂಡಿಯಾಕ್ಕೆ ಬಂದ್ರ ಅಂತ ಹೇಳಿದ್ರೆ, ಇಂಡಿಯಾ ತುಂಬಾ ರಿಚ್ ಆಗಿತ್ತು. ಯಾವ್ದ್ರಲ್ಲಿ ರಿಚ್ ಆಗಿತ್ತು? ಗೋಲ್ಡ್ ಅಥವಾ ವ್ಯಾಪಾರದಲ್ಲಿ ಬಡತನ ಎಂಬುದಿರ್ಲಿಲ್ಲ. ಸೊ ನಮ್ಮ ಹತ್ರ ಯಾವುದೆಲ್ಲ ಬದುಕ್ಲಿಕ್ಕೆ ಏನೆಲ್ಲ ಬೇಕು ಅವೆಲ್ಲ ವಸ್ತುಗಳು ನಮ್ಮಲ್ಲಿ ಇದ್ವು. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಸ್ಪೈಸಸ್. ಸ್ಪೈಸಸ್ ಅಂತ ಹೇಳುವಾಗ ಅದಿರ್ಬೋದು ಕಾಳು ಮೆಣಸು. ಸೊ ಕಾಳು ಮೆಣಸು ಇಂಡಿಯಾದಲ್ಲಿ ಮಾತ್ರ ಪ್ರೊಡ್ಯೂಸ್ ಆಗೋದು ಹೈಯರ್ ಅಮೌಂಟ್ ಅಲ್ಲಿ. ಸೊ ಅದು ಏನ್ ಮಾಡಿತು? ಯುರೋಪಿಯನ್ನರನ್ನು ಅಟ್ರಾಕ್ಟ್ ಮಾಡಿತು. ಅದಲ್ಲದೆ ಬೇರೆ ಬೇರೆ ಸ್ಪೈಸಸ್ ಇರ್ಬೋದು, ಲವಂಗ, ಸೊ ನೀವು ಏಲಕ್ಕಿ, ಏನೆಲ್ಲ ನೀವು ಡೈಲಿ ರಿಕ್ವೈರ್ಮೆಂಟ್ ಅಲ್ಲಿ ಯೂಸ್ ಮಾಡ್ತೀರಿ, ಆ ಎಲ್ಲ ಸ್ಪೈಸಸ್ ಏನಿದೆ ಇಂಡಿಯಾದಲ್ಲಿ ಹೈ ಅಮೌಂಟ್ ಅಲ್ಲಿ ಅವೈಲೇಬಲ್ ಇತ್ತು. ವೆರಿ ಗುಡ್. ಕಾರ್ಡಮಮ್, ಸ್ಪೈಸಸ್, ಪೆಪ್ಪರ್. ಅದಲ್ಲದೆ ಇನ್ನೊಂದು ಡ್ರೆಸ್ ಮೆಟೀರಿಯಲ್ಸ್, ಅದರಲ್ಲೂ ಸ್ಪೆಷಲ್ ಆಗಿ ಕಾಟನ್ ಇರ್ಬೋದು, ಸಿಲ್ಕ್ ಇರ್ಬೋದು, ಇಂಥ ಮೆಟೀರಿಯಲ್ಗಳು ಇಂಡಿಯಾದಲ್ಲಿ ರಾ ಮೆಟೀರಿಯಲ್ ತುಂಬಾ ಅವೈಲೇಬಲ್ ಇತ್ತು. ಸೊ ನೀವು ನೋಡ್ಬೋದು ಕೈಮಗ್ಗವನ್ನು ಬಳಕೆ ಮಾಡಿ ಬಟ್ಟೆಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಹಾಗೇನೆ ನೀವು ರಾಜರ ಬಟ್ಟೆಗಳನ್ನು ನೋಡಿದ್ರೆ ಸೊ ಅದ್ರ ಮೇಲೆ ಏನೆಲ್ಲ ಆರ್ಟ್ ಅನ್ನು ಯೂಸ್ ಮಾಡಿ, ಹ್ಯಾಂಡ್ ಕ್ರಾಫ್ಟ್ ಅನ್ನು ಯೂಸ್ ಮಾಡಿ ಏನೆಲ್ಲ ಕ್ರಿಯೇಟಿವಿಟಿ ಮಾಡ್ತಿದ್ರು ಅದು ಯುನೀಕ್ ಆಗಿತ್ತು. ಈಗ ಕೂಡ ನೀವು ನೋಡ್ಬೋದು ಇಂಡಿಯನ್ ಪ್ರಾಡಕ್ಟ್ ಅದಿರ್ಬೋದು, ಸಾರೀಸ್ ಇರ್ಬೋದು, ಡ್ರೆಸ್ ಮೆಟೀರಿಯಲ್ ಇರ್ಬೋದು, ಹೈ ಅಮೌಂಟ್ ಅಲ್ಲಿ ಫಾರಿನ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಅದರ ಮೇಲೆ ಏನು ನಾವು ಎಂತ ಕ್ರಿಯೇಟಿವಿಟಿ ಮಾಡ್ತೇವೆ ಅಥವಾ ಏನು ಕರಕುಶಲತೆಯನ್ನು ಮಾಡ್ತೇವೆ ಅದು ತುಂಬಾ ಫೇಮಸ್ ಆಗಿತ್ತು. ಸೊ ಅದು ಇನ್ನೊಂದು ವೇ ಅಲ್ಲಿ ಅವರನ್ನು ಅಟ್ರಾಕ್ಟ್ ಮಾಡಿತು. ಸೊ ಇವರು ಇಂಡಿಯಾಕ್ಕೆ ಬಂದ ನಂತರ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ, ಫಸ್ಟ್ ಇವರು ಬಂದ ಪರ್ಪಸ್ ಟ್ರೇಡ್, ವ್ಯಾಪಾರವನ್ನು ಮಾಡುವ ಒಂದೇ ಪರ್ಪಸ್ ಅನ್ನು ಇಟ್ಕೊಂಡು ಬಂದಿದ್ರು. ವ್ಯಾಪಾರ ಬಿಟ್ಟು ಏನೂ ಅವರ ಹತ್ರ ಇಂಟೆನ್ಷನ್ ಇರ್ಲಿಲ್ಲ. ಲೇಟರ್ ಏನಾಯ್ತು? ವ್ಯಾಪಾರ ಮಾಡ್ತಾ ಮಾಡ್ತಾ ಅವರು ಏನ್ ಅರಿತ್ರ ಅಂತ ಹೇಳಿದ್ರೆ, ಇಂಡಿಯಾ ಎಂಬುದು ಒಂದು ಕಂಪ್ಲೀಟ್ ಒಂದು ರಾಷ್ಟ್ರ ಅಲ್ಲ. ಈ ರಾಷ್ಟ್ರದಲ್ಲಿ ಒಂದು 100 ರಾಜ ಮನೆತನಗಳಿವೆ, ಅಲ್ಲಿ ರಾಜರಿದ್ದಾರೆ. ಸೊ ಹಾಗೇನೆ ಈ ರಾಜರು ಏನಿದ್ದಾರೆ? ಒಟ್ಟಿಗೆ ಇಲ್ಲ, ಒಗ್ಗಟ್ಟಲ್ಲಿಲ್ಲ. ಒಬ್ರು ರಾಜನನ್ನು ಕಂಡ್ರೆ ಇನ್ನೊಬ್ರು ರಾಜನಿಗೆ ಆಗಲ್ಲ, ಇನ್ನೊಬ್ರು ರಾಜನಿಗೆ ಕಂಡ್ರೆ ಮತ್ತೊಬ್ಬ ರಾಜನಿಗೆ ಆಗುದಿಲ್ಲ. ಸೊ ಇದನ್ನ ಏನ್ ಮಾಡ್ಕೊಂಡ್ರು ಬ್ರಿಟಿಷರು? ಒಂದು ಅಡ್ವಾಂಟೇಜ್ ಆಗಿ ತಕೊಂಡ್ರು. ಸೊ ಅಡ್ವಾಂಟೇಜ್ ಆಗಿ ತಕೊಂಡು ಏನ್ ಮಾಡಿದ್ರು? ರಾಜರುಗಳ ನಡುವೆ ಜಗಳವಾಗುವಂತೆ ಮಾಡಿದ್ರು. ಸೊ ನಮ್ಮ ರಾಜರೇ ಜಗಳ ಮಾಡ್ಕೊಂಡು ಅದರ ಉಪಯೋಗವನ್ನು ಬ್ರಿಟಿಷರು ಪಡ್ಕೊಂಡ್ರು. ಸೊ ಬ್ರಿಟಿಷರು ಯಾವಾಗ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರು ಇಂಡಿಯಾದಲ್ಲಿ, ಹಾಗೇನೆ ಕೊಲೋನಿಯಲ್ ರೂಲ್ ಅನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಯಾವಾಗ ಅವರು ಅಫಿಷಿಯಲ್ ಆಗಿ ಇಂಡಿಯಾವನ್ನು ಅವರದ್ದು ಡಾಮಿನೆಂಟ್ ಕಂಟ್ರಿಯ ಅಂಡರ್ ಅಲ್ಲಿ ತೆಗೆದುಕೊಂಡ್ರು ಅಂತ ಹೇಳಿದ್ರೆ, ಯಾವಾಗ ಅವರು ಇಂಡಿಯಾವನ್ನು
ವಸಾಹತುವಾಗಿ ಮಾರ್ಪಡಿಸಿದ್ರು. ಹಾಗೇನೆ ಪೊಲಿಟಿಕಲ್ ವೇಯಲ್ಲಿ ಇಂಡಿಯಾಕ್ಕೆ ಎಂಟರ್ ಆದ್ರು. ಅಲ್ಲಿಂದ ಕೊಲೋನಿಯಲ್ ರೂಲ್ ಸ್ಟಾರ್ಟ್ ಆಯ್ತು. ಸೊ ಯಾವಾಗ ಅವರು ವ್ಯಾಪಾರ ಮಾಡ್ತಿದ್ರು ಆಗ ಯಾವುದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಲಿಲ್ಲ. ಸೊ ಯಾವ ನಂತರ ಅವರು ಏನ್ ಮಾಡಿದ್ರು, ಇಂಡಿಯಾದಲ್ಲಿ ಪೊಲಿಟಿಕಲ್ ವೇಯಲ್ಲಿ ನಮ್ಮನ್ನು ಕ್ಯಾಪ್ಚರ್ ಮಾಡ್ಕೊಂಡು ರಾಜರುಗಳನ್ನು ಅವರ ಗುಲಾಮರನ್ನಾಗಿ ಮಾಡುವುದು ಅಥವಾ ಅವರನ್ನು ಎಂತ ಒಂದು ಸೀಮಿತ ಪ್ರದೇಶಕ್ಕೆ ಒಳಪಡಿಸಿ ಟ್ರೇಡ್ ವ್ಯಾಪಾರವನ್ನು ಕಂಪ್ಲೀಟ್ ಆಗಿ ಬ್ರಿಟಿಷರನ್ನು ನೋಡ್ಕೊಳ್ಳುವುದು, ಈಸ್ಟ್ ಇಂಡಿಯಾ ಕಂಪನಿಗಳನ್ನು ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಪ್ರಾಬ್ಲಮ್ ಅರೈಸ್ ಆಯ್ತು. ಹಾಗೇನೆ ಅವರು ಏನ್ ಮಾಡಿದ್ರು, ಅವರ ಜನರು ಯಾರಿದ್ದಾರೆ ಅವರು ಪ್ರತಿಯೊಂದು ರಾಜಮನೆತನದಲ್ಲಿದ್ದು ಆಳ್ವಿಕೆಯನ್ನು ನೋಡ್ಕೊಳ್ತಿದ್ರು. ಸೊ ನೀವು ನೋಡ್ಬೋದು ಅಲ್ಲಿಂದ ಬರುವ ಲಾರ್ಡ್ಸ್ ಗಳಿರ್ಬೋದು. ಸೊ ಅವರು ಏನ್ ಮಾಡ್ತಿದ್ರು, ಇಡೀ ಇಂಡಿಯಾದಲ್ಲಿ ಯಾರೆಲ್ಲ ರಾಜರಿದ್ದಾರೆ ಅವರನ್ನು ಓವರ್ ಆಲ್ ಇನ್ಚಾರ್ಜ್ ಅವರಾಗಿದ್ರು. ಸೊ ನಮ್ಮ ರಾಜರು ಅವರ ಕೈ ಕೆಳಗೆ ಕೆಲಸ ಮಾಡ್ತಿದ್ರು. ಸೊ ಅದಿಲ್ಲದೆ ಜಮೀನ್ದಾರಿ ಪದ್ಧತಿಯನ್ನು ತಂದ್ರು. ಹೀಗೆಲ್ಲ ಮಾಡಿ ಏನಾಯ್ತು, ನಮ್ಮ ಕಂಟ್ರಿಯನ್ನು ಪೊಲಿಟಿಕಲ್ ಆಗಿ ವೀಕ್ ಮಾಡಿದ್ರು. ಸೊ ಪೊಲಿಟಿಕಲ್ ವೇಯಲ್ಲಿ ವೀಕರ್ ಮಾಡಿದ್ರಿಂದ, ರಾಜಕೀಯವಾಗಿ ನಮ್ಮನ್ನು ವೀಕರ್ ಮಾಡಿದ್ರಿಂದ ಏನು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ, ನಮ್ಮ ಜನರನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾರು ಇಲ್ಲದಾಗೆ ಆಯ್ತು. ಸೊ ರಾಜರುಗಳೇ ಬ್ರಿಟಿಷರ ಕೈ ಕೆಳಗಿರುವಾಗ ಜನರನ್ನು ಯಾರು ರಕ್ಷಣೆ ಮಾಡುವುದು? ಸೊ ಇಲ್ಲದಿದ್ರೆ ಜನರಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅವರು ಹೋಗಿ ರಾಜರಿಗೆ ಕಂಪ್ಲೇಂಟ್ ಮಾಡ್ತಿದ್ರು, ಮಂತ್ರಿಗಳ ಹತ್ರ ಕಂಪ್ಲೇಂಟ್ ಹೇಳ್ತಿದ್ರು, ರಾಜರು ಅವುಗಳನ್ನು ಸಾಲ್ವ್ ಮಾಡ್ತಿದ್ರು. ಸೊ ನೀವು ನೋಡಿರ್ಬೋದು ಅಕ್ಬರ್ನದು ಮೂವಿ ನೋಡಿದ್ದೀರಾ, ಜೋಧಾ ಅಕ್ಬರ್. ಸೊ ಅದೆಲ್ಲ ಮೂವಿಗಳನ್ನ ನೀವು ನೋಡಿದ್ರೆ ಏನ್ ಮಾಡ್ತಾರೆ, ಜನರು ಪ್ರಾಬ್ಲಮ್ ಇರುವಾಗ ಬಂದು ರಾಜರಿಗೆ ಕಂಪ್ಲೇಂಟ್ ಕೊಡ್ತಾರೆ ಅಥವಾ ಮಂತ್ರಿಗಳಿಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಹಾಗೇನೆ ರಾಜ ಏನ್ ಮಾಡ್ತಿದ್ದ, ಅವನ ಮನೆತನವನ್ನು ಬಿಟ್ಟು ಕೆಲವು ದಿನಗಳ ಹೀಗೆ ವೇಷ ಬದಲಾಯಿಸಿಕೊಂಡು ಜನರ ಮಧ್ಯೆ ಹೋಗಿ ನಿಂತ್ಕೊಂಡು ಅಲ್ಲಿಯ ಪರಿಸ್ಥಿತಿ ಏನಂತ ಹೇಳಿ ನೋಡ್ಕೊಂಡು ಅವರಿಗೆ ಸಹಾಯವನ್ನು ಮಾಡ್ತಿದ್ದ. ಸೊ ನೀವು ಜೋಧಾ ಅಕ್ಬರ್ ಎಲ್ಲ ಮೂವಿ ನೋಡಿದ್ರೆ ಸೊ ಅದ್ರಲ್ಲಿ ಇಂಥ ಕೆಲವು ಸೀನ್ಗಳು ಬರ್ತವೆ. ಸೊ ಏನ್ ಮಾಡ್ತಾನೆ, ರಾಜರು ಜನರ ಹತ್ರ ಹೋಗ್ತಾನೆ ಅಥವಾ ಜನರು ರಾಜರ ಹತ್ರ ಬಂದು ಸಂಗೊಳ್ಳಿ ರಾಯಣ್ಣ ಹೀಗೆಲ್ಲ ನೀವೇನು ಹಿಸ್ಟೋರಿಕಲ್ ಮೂವಿ ನೋಡಿದ್ರೆ ಅದ್ರಲ್ಲಿ ಏನಿರುತ್ತೆ, ರಾಜರು ಏನ್ ಮಾಡ್ತಿದ್ರು, ಜನರಿಗೆ ಹೆಲ್ಪ್ ಮಾಡ್ತಿದ್ರು. ಸೊ ಯಾರಾದ್ರೂ ಎಥಿಕಲ್ ವೇ ಅಲ್ಲಿ ಇರ್ಬೋದು, ಅನ್ಎಥಿಕಲ್ ವೇ ಅಲ್ಲಿ ಇರ್ಬೋದು, ಅವರನ್ನು ರೂಲ್ ಮಾಡ್ತಾ ಇದ್ರೆ ಅಥವಾ ಏನಾದ್ರೂ ಅವರಿಗೆ ಹಾರ್ಮ್ ಮಾಡ್ತಾ ಇದ್ರೆ ಏನ್ ಮಾಡ್ತಿದ್ರು, ಈ ರಾಜರು ಅವರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ಸೊ ಪೊಲಿಟಿಕಲ್ ವೇಯಲ್ಲಿ ಕಂಟ್ರೋಲ್ ಮಾಡುವಾಗ ಏನಾಯ್ತು, ಈ ರಾಜರಿಗೆನೆ ಯಾವುದೇ ಅಧಿಕಾರ ಇಲ್ಲದಾಗೆ ಆಯ್ತು. ಸೊ ರಾಜರಿಗೆ ಯಾವುದೇ ಅಧಿಕಾರ ಇಲ್ಲದಾಗ ಅವ್ರಿಗೆ ಏನಾದ್ರೂ ಆಕ್ಷನ್ ತೆಗೆದುಕೊಳ್ಳುವ ಹಾಗೆ ಇದೆನಾ? ಇಲ್ಲ. ಸೊ ಬ್ರಿಟಿಷರು ಯಾವ ಬೆಲೆಯಲ್ಲಿ ವಸ್ತುಗಳನ್ನು ಕೇಳ್ತಾರೆ ಅದೇ ಬೆಲೆಯಲ್ಲಿ ಅವರು ಕೊಡ್ಬೇಕು, ಬೇರೆ ಎಂತ ಆಪ್ಷನ್ ಇಲ್ಲ. ಸೊ ಬ್ರಿಟಿಷರು ಯಾವ ಬೆಲೆಯಲ್ಲಿ ಹಣವನ್ನು ಅವರ ವಸ್ತುಗಳನ್ನು ಯಾವುದೆಲ್ಲ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ ಆ ವಸ್ತುಗಳನ್ನು ಆ ಹಣದಲ್ಲಿ ಕೇಳುವಾಗ ಅವರು ಅದೇ ಪ್ರೈಸ್ ಅಲ್ಲಿ ಅವರಿಗೆ ಸೇಲ್ ಮಾಡ್ಬೇಕು. ಸೊ ಅವರು ಹೆಚ್ಚು ಬೆಲೆ ಕೇಳುವಂತೆ ಇಲ್ಲ. ಸೊ ಇದೊಂದು ಏನು ಡಿಸ್ಅಡ್ವಾಂಟೇಜ್ ಆಗಿ ಟರ್ನ್ ಔಟ್ ಆಯ್ತು. ಸೊ ಇದರಿಂದ ಏನಾಯ್ತು, ಜನರು ಬಡತನಕ್ಕೆ ಸಿಲುಕಿಕೊಂಡರು. ಇನ್ನೊಂದು ಕಾನ್ಸೆಪ್ಟ್ ಇದೆ, ಯಾಕೆ ಬಡತನಕ್ಕೆ, ಅವರು ಅಷ್ಟು ಕಡು ಬಡವರಾಗ್ಲಿಕ್ಕೆ ಅಥವಾ ಹೊಟ್ಟೆಗೆ ಇಲ್ಲದಾಗೆ ಹೋಗ್ಲಿಕ್ಕೆ ಏನು ಕಾರಣ ಆಯ್ತು ಅಂತ ಹೇಳಿ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಗ್ರಿಕಲ್ಚರ್ ಸೆಕ್ಟರಿಗೆ ಬರುವಾಗ ಯಾಕೆ ಹಾಗಾಯ್ತು ಅಂತ ಹೇಳಿ. ಸೊ ಈಗ ನಾವು ಇಂಟ್ರಡಕ್ಷನ್ ಅಲ್ಲಿ ಏನು ಸ್ಟಡಿ ಮಾಡ್ತೇವೆ ಅಂತ ಹೇಳಿದ್ರೆ, ಕೊಲೋನಿಯಲ್ ರೂಲ್ ಅಂದ್ರೆ ಏನು, ಯಾಕೆ ಅವರು ಇಂಡಿಯಾವನ್ನು ಕೊಲೋನಿಯಲ್ ಪ್ಲೇಸ್ ಆಗಿ ಟರ್ನ್ ಔಟ್ ಮಾಡಿದ್ರು ಯಾಕಂತ ಹೇಳಿ ನಾವು ಸ್ಟಡಿ ಮಾಡ್ತೇವೆ. ಸೊ ಇಲ್ಲಿ ನೀವು ನೋಡಿ, ದ ಪ್ರೈಮರಿ objective of British colonial rule in India was to turn India. ಸೊ ಇಂಡಿಯಾವನ್ನು ಯಾವುದಕ್ಕೆ ಟರ್ನ್ ಮಾಡುವ ಬಗ್ಗೆ ಹೇಳ್ತಿದ್ದಾರೆ, ಫಸ್ಟ್ ಕಾನ್ಸೆಪ್ಟ್ ಆಸ್ ಅ ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್ ಅಂಡ್ ಆಸ್ ಅ ಕನ್ಸ್ಯೂಮರ್ ಆಫ್ ಫಿನಿಶ್ ಗುಡ್ಸ್. ಸೊ ಇಲ್ಲಿ ನಿಮ್ಗೆ ಎರಡು ವಿಷಯಗಳು ಸ್ಟಡಿ ಮಾಡ್ಲಿಕ್ಕೆ ಸಿಗುತ್ತೆ. ಒಂದು ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್ಸ್, ಇನ್ನೊಂದು ಕನ್ಸ್ಯೂಮರ್ ಆಫ್ ಫಿನಿಶ್ ಗುಡ್ಸ್. ಸೊ ರಾ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಏನಂತ ಹೇಳಿ ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು. ಇಲ್ಲಿ ರಾ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಏನು, ಫಿನಿಶ್ ಗುಡ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಿಮ್ಗೆ ಎರಡು ಡೌಟ್ ಬರ್ಬೋದು. ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇದೆನಾ, ಸೊ ಇದೊಂದು ರಾ ಮೆಟೀರಿಯಲ್. ಸೊ ರಾ ಮೆಟೀರಿಯಲ್ ಅಂತ ಹೇಳಿದ್ರೆ ನೀವು ಅದಿರು ನಿಮ್ಗೆ ಹೇಗೆ ಭೂಮಿಯಿಂದ ನ್ಯಾಚುರಲ್ ಆಗಿ ಸಿಗುತ್ತೆ ಅದನ್ನ ನಾವು ರಾ ಮೆಟೀರಿಯಲ್ ಅಂತ ಹೇಳ್ತೇವೆ. ಸೊ ಕಬ್ಬಿಣದ ಅದಿರು ನಿಮ್ಗೆ ಒಂದು ಕಲ್ಲಿನ ರೂಪದಲ್ಲಿ ಸಿಗುತ್ತೆ. ಸೊ ಇದೊಂದು ರಾ ಮೆಟೀರಿಯಲ್.
ಸೊ ಇದೊಂದು ರಾ ಮೆಟೀರಿಯಲ್. ಸೊ ಅದು ಕಬ್ಬಿಣವನ್ನು ನೀವು ಬಳಸಿ ಏನ್ ಮಾಡ್ತೀರಿ, ಒಂದು ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ. ಆ ಕಾರದ್ದು ಈ ಪಾರ್ಟ್ ಇರ್ಬೋದು. ಸೊ ಇಲ್ಲಿ ಟೈರ್ ಕೆಲವು ಕಡೆ ನಿಮ್ಗೆ ಕಾಣುತ್ತೆ. ಸೊ ಇದೆಲ್ಲ ಯಾವ್ದ್ರಿಂದ ಮಾಡಿರುವಂತದ್ದು. ಸೊ ಈ ಗ್ಲಾಸ್ ಅನ್ನು ಬಿಟ್ಟು ಉಳಿದ ಇದ್ರದ್ದು ಔಟರ್ ಲೇಯರ್ ಯಾವ್ದ್ರಿಂದ ಮಾಡಿದಾಗುತ್ತೆ. ಸೊ ಇದನ್ನು ರಾ ಮೆಟೀರಿಯಲ್ ಅನ್ನು ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ರಾ ಮೆಟೀರಿಯಲ್ ಯಾವುದು, ಕಬ್ಬಿಣ. ಸೊ ಹಾಗಾದ್ರೆ ಇದೇನಾಯ್ತು, ಫಿನಿಶ್ ಪ್ರಾಡಕ್ಟ್. ಸೊ ರಾ ಮೆಟೀರಿಯಲ್ ಅನ್ನು ಯೂಸ್ ಮಾಡಿ ಫಿನಿಶ್ ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡೋದು. ಇನ್ನೊಂದು ಇದು ಯಾವ್ದ್ರ ಹಾಗೆ ನಿಮ್ಗೆ ಕಾಣುತ್ತೆ. ಸೊ ಇದೊಂದು ಗೋಧಿ. ಸೊ ಗೋಧಿ ಏನ್ ಮಾಡ್ತಾರೆ ಇವರು, ಗೋಧಿಯನ್ನು ಯೂಸ್ ಮಾಡಿ, ಗೋಧಿ ಒಂದು ರಾ ಮೆಟೀರಿಯಲ್. ಸೊ ರಾ ಮೆಟೀರಿಯಲ್ ಅಂತ ಹೇಳಿದ್ರೆ ಬೇಸಿಕಲಿ ನಮ್ಗೆ ನೇಚರ್ ಇಂದ ಹೇಗೆ ಸಿಗುತ್ತೆ ಅದನ್ನ ನಾವು ರಾ ಮೆಟೀರಿಯಲ್ ಅಂತ ಹೇಳ್ತೇವೆ. ಯಾವ್ದು ನಮ್ಗೆ ಇದ್ದ ಹಾಗೇನೆ ಸಿಗುತ್ತೆ ನೇಚರ್ ಇಂದ, ಅದು ರಾ ಮೆಟೀರಿಯಲ್. ಸೊ ಈ ರಾ ಮೆಟೀರಿಯಲ್ ಅನ್ನು ನಾವು ಏನ್ ಮಾಡ್ತೇವೆ, ಫಿನಿಶ್ ಪ್ರಾಡಕ್ಟ್ ಆಗಿ ಯೂಸ್ ಮಾಡ್ತೇವೆ. ಸೊ ಇದು ಫಿನಿಶ್ ಪ್ರಾಡಕ್ಟ್. ಯಾವ್ದಿದು, ಬ್ರೆಡ್. ಸೊ ಏನ್ ಮಾಡ್ತೇವೆ ನಾವು, ಗೋಧಿಯನ್ನು ಉಪಯೋಗ ಮಾಡಿ ಅದರಿಂದ ನಾವು ಬ್ರೆಡ್ ಅನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಸೊ ಹಾಗಾದ್ರೆ ನಿಮ್ಗೆ ಅರ್ಥ ಆಯ್ತು ಈಗ ರಾ ಮೆಟೀರಿಯಲ್ ಅಂತ ಹೇಳಿದ್ರೆ ಯಾವ್ದು, ಫಿನಿಶ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಯಾವ್ದಂತ ಹೇಳಿ. ಸೊ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆನಾ. ಸೊ ಯಾರಾದ್ರೂ ನಂಗೆ ಬೇರೆ ಎಕ್ಸಾಂಪಲ್ಸ್ ಅನ್ನು ಕೊಡ್ಬೋದಾ ರಾ ಮೆಟೀರಿಯಲ್ ಮತ್ತೆ ಫಿನಿಶ್ ಪ್ರಾಡಕ್ಟ್ಗೆ. ಸೊ ಯಾರಾದ್ರೂ ನಂಗೆ ಎಕ್ಸಾಂಪಲ್ ಅನ್ನು ಕೊಡ್ಬೋದಾ, ಯಾವ್ದಾದ್ರು ಒಂದು ರಾ ಮೆಟೀರಿಯಲ್ ಮತ್ತೊಂದು ಫಿನಿಶ್ ಪ್ರಾಡಕ್ಟ್. ಎಸ್, ಕಾಟನ್. ವೆರಿ ಗುಡ್. ಪ್ಯಾಡಿ. ಪ್ಯಾಡಿ ಅಂತ ಹೇಳಿದ್ರೆ ಭತ್ತದಿಂದ ರೈಸ್ ಅನ್ನು ಪ್ರೊಡ್ಯೂಸ್ ಮಾಡೋದು, ಪ್ಯಾಡಿ ಟು ರೈಸ್. ಎಸ್. ಕಾಟನ್ ಟು ಕ್ಲೋತ್. ಹತ್ತಿಯಿಂದ ಸೀರೆಗಳನ್ನು, ಬಟ್ಟೆಗಳನ್ನು, ಕಾಟನ್ ಬಟ್ಟೆಗಳನ್ನು ಪ್ರೊಡ್ಯೂಸ್ ಮಾಡುದು. ಸೊ ಹಾಗಾದ್ರೆ ನಿಮ್ಗೆ ಅರ್ಥ ಆಯ್ತು ರಾ ಮೆಟೀರಿಯಲ್ ಅಂತ ಹೇಳಿದ್ರೆ ಏನು, ಫಿನಿಶ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಏನಂತ ಹೇಳಿ. ಸೊ ಈಗ ನಾವು ನಮ್ಮ ಹಿಂದಿನ ಕಾನ್ಸೆಪ್ಟಿಗೆ ರಿಟರ್ನ್ ಬರುವ. ಸೊ ಇದರಲ್ಲಿ ಬ್ರಿಟಿಷ್ ದ ಪ್ರೈಮರಿ ಆಬ್ಜೆಕ್ಟಿವ್, ಪ್ರೈಮರಿ ಅಂತ ಹೇಳಿದ್ರೆ ಮೊದಲನೇ ಅವರ ಉದ್ದೇಶ ಏನಂತ ಹೇಳಿ, ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಬ್ರಿಟಿಷ್ ಕೊಲೋನಿಯಲ್ ರೂಲ್ ಏನಂತ ಹೇಳಿಕೊಟ್ಟಿದ್ದಾರೆ, ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್. ಸೊ ಈಗ ನಿಮ್ಗೆ ಗೊತ್ತಾಯ್ತು ರಾ ಮೆಟೀರಿಯಲ್ ಅಂತ ಹೇಳಿದ್ರೆ ಏನಂತ ಹೇಳಿ. ಸೊ ಇಂಡಿಯಾದಲ್ಲಿ ಯಾವ್ದೆಲ್ಲ ರಾ ಮೆಟೀರಿಯಲ್ ಅವೈಲೇಬಲ್ ಇತ್ತು, ಇಂಡಿಯಾದಲ್ಲಿ ಅದಿರು ಇತ್ತು, ಕಬ್ಬಿಣದ ಅದಿರು ಇತ್ತು. ರಾ ಮೆಟೀರಿಯಲ್ ಅಂತ ಹೇಳುವಾಗ ಹತ್ತಿ ಇತ್ತು, ಕಾಟನ್ ಇತ್ತು, ಜೂಟ್ ಇತ್ತು. ಅಲ್ಲದೆ ನೀವು ಇಂಡಿಗೋ ಅಂತ ಕೇಳಿರ್ಬೋದು, ನೀಲಿ ಬಣ್ಣವನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಆ ಇಂಡಿಗೋ ಇಂಡಿಯಾದಲ್ಲಿ ಅವೈಲೇಬಲ್ ಇತ್ತು. ಸ್ಪೈಸಸ್ ಇಂಡಿಯಾದಲ್ಲಿ ಅವೈಲೇಬಲ್ ಇತ್ತು. ಸೊ ಗೋಲ್ಡ್ ಮೈನಿಂಗ್ ಮಾಡಬಹುದಿತ್ತು, ಅದು ಅವೈಲೇಬಲ್ ಇತ್ತು. ಬೇರೆ ಎಂತ ಅವೈಲೇಬಲ್ ಇತ್ತು, ಕೋಲ್. ವೆರಿ ಗುಡ್. ಕೋಲ್ ಇಂಡಿಯಾದಲ್ಲಿ ಅವೈಲೇಬಲ್ ಇತ್ತು. ಗೋಲ್ಡ್ ಜ್ಯುವೆಲ್ಲರಿ ಅವೈಲೇಬಲ್ ಇತ್ತು. ಶುಗರ್ ಕೇನ್ ಅವೈಲೇಬಲ್ ಇತ್ತು. ಸೊ ಇವುಗಳೆಲ್ಲ ಇಂಡಿಯಾದಲ್ಲಿ ಅವೈಲೇಬಲ್ ಇತ್ತು. ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್ ಅಂತ ಹೇಳಿದ್ರೆ ಇಲ್ಲಿ ಸಪ್ಲೈಯರ್ ಯಾರು ಅಂತ ಹೇಳಿ ಕ್ವೆಶನ್. ಸೊ ಸಪ್ಲೈಯರ್ ಬೇರೆ ಯಾರಿಲ್ಲ. ಸೊ ಸಪ್ಲೈಯರ್ ಇಂಡಿಯಾ. ಸೊ ಇಂಡಿಯಾ ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್. ಸೊ ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್ ಅಂತ ಹೇಳಿದ್ರೆ ಯಾರಿಗೆ ಸಪ್ಲೈ ಮಾಡ್ತಿತ್ತು ಇಂಡಿಯಾ. ಸೊ ಇಂಡಿಯಾ ಏನ್ ಮಾಡ್ತಿತ್ತು, ಈ ರಾ ಮೆಟೀರಿಯಲ್ ಅನ್ನು ಬ್ರಿಟಿಷಿಗೆ ಸಪ್ಲೈ ಮಾಡ್ತಿತ್ತು. ಸೊ ಬ್ರಿಟಿಷ್ ಅಂತ ಹೇಳಿದ್ರೆ ಬ್ರಿಟನ್ ಕಂಟ್ರಿಗೆ. ಸೊ ಇದು ಬ್ರಿಟಿಷರಿಗೆ ಸಪ್ಲೈ ಮಾಡ್ತಿತ್ತು, ಇಂಡಿಯಾದಿಂದ ಬ್ರಿಟಿಷರಿಗೆ ರಾ ಮೆಟೀರಿಯಲ್ಸ್. ಸೊ ನೆಕ್ಸ್ಟ್ ಬರುವಂತದ್ದು ನಮ್ಗೆ ಫಸ್ಟ್ ಪಾಯಿಂಟ್ ಈಗ ಅರ್ಥ ಆಯ್ತು. ಸೊ ಯಾರಿಗೆ ರಾ ಮೆಟೀರಿಯಲ್ ಅನ್ನು ಸಪ್ಲೈ ಮಾಡ್ತಾ ಇದ್ರು, ರಾ ಮೆಟೀರಿಯಲ್ ಅಂತ ಹೇಳಿದ್ರೆ ಏನಂತ ಹೇಳಿ ಅರ್ಥ ಆಯ್ತು. ಈಗ ಸೆಕೆಂಡ್ ಕಾನ್ಸೆಪ್ಟಿಗೆ ಹೋಗುವ. ಆಸ್ ದಿ ಕನ್ಸ್ಯೂಮರ್ ಆಫ್ ಫಿನಿಶ್ಡ್ ಗುಡ್. ಫಿನಿಶ್ಡ್ ಗುಡ್ ಅಂತ ಹೇಳುವಾಗ ಈಗ ಸಿದ್ಧ ವಸ್ತುಗಳು, ಫಿನಿಶ್ಡ್ ಗುಡ್ ಅಂತ ಹೇಳುವ ರೆಡಿ ಇರುವಂತ ವಸ್ತುಗಳು. ಸೊ ಕನ್ಸ್ಯೂಮರ್ ಆಫ್ ಫಿನಿಶ್ಡ್ ಗುಡ್. ಸೊ ಇಲ್ಲಿ ಫಿನಿಶ್ಡ್ ಗುಡ್ಸ್ ಅನ್ನು ಕನ್ಸ್ಯೂಮ್ ಮಾಡುದು ಯಾರು. ಸೊ ನಾನೊಂದು ಎಕ್ಸಾಂಪಲ್ ಕೊಡ್ತೆ. ಈಗ ಇಂಡಿಯಾದಿಂದ ನಮ್ಮಲ್ಲಿರುವ ಹತ್ತಿ, ಜೂಟ್ ಅಥವಾ ಯಾವ್ದೆಲ್ಲ ರಾ ಮೆಟೀರಿಯಲ್ ಇದೆ, ಶುಗರ್ ಕೇನ್, ಇದನ್ನ ಅವರ ಕಂಟ್ರಿಗೆ ಬ್ರಿಟನ್ಗೆ ಇಟ್ಕೊಂಡು ಹೋದ್ರು. ಸೊ ಬ್ರಿಟನ್ಗೆ ಇಟ್ಕೊಂಡು ಹೋಗಿ ಫಿನಿಶ್ ಪ್ರಾಡಕ್ಟ್ ಅನ್ನು ಮಾಡಿದ್ರು. ಸೊ ಈ ಫಿನಿಶ್ ಪ್ರಾಡಕ್ಟ್ ಅನ್ನು ಕನ್ಸ್ಯೂಮ್ ಮಾಡ್ಬೇಕು ಅಥವಾ ಅದನ್ನು ಪರ್ಚೇಸ್ ಮಾಡ್ಬೇಕಾದವರು ಯಾರು ಅಂತ ಹೇಳಿ ನನ್ನ ಕ್ವೆಶನ್. ಸೊ ಯಾರಿರ್ಬೋದು ಸ್ಟೂಡೆಂಟ್ಸ್, ನಿಮ್ಮ ಲೆಕ್ಕದಲ್ಲಿ ಯಾರಿರ್ಬೋದು ಈ ಫಿನಿಶ್ ಪ್ರಾಡಕ್ಟ್ ಅನ್ನು ಕನ್ಸ್ಯೂಮ್ ಮಾಡುವವರು? ಏನಾರ ಐಡಿಯಾ ಇದೆನಾ ಯಾರಿರ್ಬೋದು ಅಂತ ಹೇಳಿ? ನಮ್ಮಲ್ಲಿರುವ ರಾ ಮೆಟೀರಿಯಲ್ ಅನ್ನು ನಾವೀಗ ಬ್ರಿಟನ್ಗೆ ಪ್ರೊಡ್ಯೂಸ್ ಮಾಡಿ ಸಪ್ಲೈ ಮಾಡ್ತಾ ಇದ್ದೇವೆ. ಅಲ್ಲಿಂದ ಫಿನಿಶ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗ್ತಾ ಇದೆ. ಈ ಫಿನಿಶ್ ಪ್ರಾಡಕ್ಟ್ ಅನ್ನು ಕನ್ಸ್ಯೂಮ್ ಮಾಡುವವರು ಯಾರು?
ಸೊ ವೆರಿ ಗುಡ್. ಕೆಲವರು ಇಂಡಿಯನ್ಸ್ ಅಂತ ಹೇಳಿದ್ರು, ಕೆಲವರು ಬ್ರಿಟಿಷ್ ಅಂತ ಹೇಳಿದ್ರು. ಈ ಫಿನಿಶ್ ಪ್ರಾಡಕ್ಟ್ ಅನ್ನು ಕನ್ಸ್ಯೂಮ್ ಮಾಡುವವರು ಬ್ರಿಟಿಷರ್ ಅಲ್ಲ, ಇಂಡಿಯನ್ಸ್. ಯಾಕೆ ಇಂಡಿಯನ್ಸ್ ಇದನ್ನು ಕನ್ಸ್ಯೂಮ್ ಮಾಡುದು? ನೀವು ಬ್ರಿಟನ್ ಅನ್ನು ನೋಡಿದ್ರೆ, ಬ್ರಿಟನ್ ಅಲ್ಲಿರುವ ಪಾಪ್ಯುಲೇಷನ್ ನಮ್ಮ ಒಂದು ಗೋವಾದಲ್ಲಿರುವಂತ ಒಂದು ಚಿಕ್ಕ ಸ್ಟೇಟ್ ಅಲ್ಲಿರುವಂತ ಪಾಪ್ಯುಲೇಷನ್ ಗೆ ಈಕ್ವಲ್. ಸೊ ನಮ್ಮ ಕರ್ನಾಟಕದಲ್ಲಿರುವಷ್ಟು ಪಾಪ್ಯುಲೇಷನ್ ಕೂಡ ಬ್ರಿಟನ್ ಅಲ್ಲಿ ಇರ್ಲಿಲ್ಲ. ಸೊ ಹಾಗಾದ್ರೆ ಈ ಫಿನಿಶ್ ಪ್ರಾಡಕ್ಟ್ ಅನ್ನು ಕನ್ಸ್ಯೂಮ್ ಮಾಡ್ಲಿಕ್ಕೆ ಅವರಿಗೆ ಉಳ್ದದ್ದು ಯಾರು? ಇಂಡಿಯನ್ಸ್. ಇಂಡಿಯನ್ಸ್ ಅಷ್ಟು ಪಾಪ್ಯುಲೇಷನ್ ಯಾವುದೇ ಕಂಟ್ರಿಗಳಲ್ಲಿ ಇಲ್ಲ. ಸೊ ಏನ್ ಮಾಡ್ತಿದ್ರು? ಈ ಫಿನಿಶ್ ಪ್ರಾಡಕ್ಟ್ ಅನ್ನು ಕನ್ಸ್ಯೂಮ್ ಮಾಡ್ಲಿಕ್ಕೆ ಇಂಡಿಯನ್ ಅನ್ನು ಯೂಸ್ ಮಾಡ್ತಾ ಇದ್ರು. ಸೊ ಇಂಡಿಯನ್ಸ್ ಅನ್ನು ಯಾಕೆ ಯೂಸ್ ಮಾಡ್ತಾ ಇದ್ರು? ಈ ಫಿನಿಶ್ ಪ್ರಾಡಕ್ಟ್ ಅನ್ನು ಕನ್ಸ್ಯೂಮ್ ಮಾಡ್ಲಿಕ್ಕೆ. ಸೊ ಈ 2 ಪಾಯಿಂಟ್ ಕ್ಲಿಯರ್ ಆಯ್ತಾ? ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್. ಯಾರು ರಾ ಮೆಟೀರಿಯಲ್ ಅನ್ನು ಸಪ್ಲೈ ಮಾಡ್ತಿದ್ರು? ಇಂಡಿಯನ್ಸ್. ಯಾರಿಗೆ ಸಪ್ಲೈ ಮಾಡ್ತಿದ್ರು? ಇಂಡಿಯನ್ಸ್ ರಾ ಮೆಟೀರಿಯಲ್ ಅನ್ನು ಸಪ್ಲೈ ಮಾಡ್ತಿದ್ರು. ಯಾರಿಗೆ ಸಪ್ಲೈ ಮಾಡ್ತಿದ್ರು? ಬ್ರಿಟಿಷರಿಗೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಆಸ್ ಅ ಕನ್ಸ್ಯೂಮರ್ ಆಫ್ ಫಿನಿಶ್ ಪ್ರಾಡಕ್ಟ್. ಸೊ ಈ ಫಿನಿಶ್ ಗೂಡ್ಸ್ ಅನ್ನು ಅಥವಾ ಫಿನಿಶ್ ಪ್ರಾಡಕ್ಟ್ ಅನ್ನು ಕನ್ಸ್ಯೂಮ್ ಮಾಡುವವರು ಯಾರು? ಫಿನಿಶ್ ಪ್ರಾಡಕ್ಟ್ ಅನ್ನು ಕನ್ಸ್ಯೂಮ್ ಮಾಡುವವರು ಯಾರು? ವೆರಿ ಗುಡ್. ನೆನಪಿಟ್ಕೊಳ್ಳಿ, ಫಿನಿಶ್ ಪ್ರಾಡಕ್ಟ್ ಅನ್ನು ಕನ್ಸ್ಯೂಮ್ ಮಾಡುವವರು ಇಂಡಿಯನ್ಸ್, ಬ್ರಿಟಿಷರ್ ಅಲ್ಲ. ಓಕೆ. ಸೊ ಈಗ ಇದಿಷ್ಟು ನಿಮ್ಗೆ 2 ಪಾಯಿಂಟ್ ಅರ್ಥ ಆಯ್ತು. ಸೊ ಯಾರಿಗಾದ್ರೂ ಡೌಟ್ ಇದೆನಾ ಈ 2 ಪಾಯಿಂಟ್ಸ್ ಅಲ್ಲಿ? ಈ 2 ಪಾಯಿಂಟ್ ನಿಮ್ಗೆ ಅರ್ಥ ಆದ್ರೆ ಇಡೀ ಚಾಪ್ಟರ್ ಈಸಿಯಾಗಿ ಅರ್ಥ ಆದ ಹಾಗೆ. ಈ 2 ಪಾಯಿಂಟ್ ಅರ್ಥ ಆಯ್ತಾ? ಯಾರಿಗಾದ್ರೂ ಡೌಟ್ ಇದೆನಾ ಸ್ಟೂಡೆಂಟ್ಸ್? ಓಕೆ, ಯು ಅಂಡರ್ಸ್ಟುಡ್. ಓಕೆ. ಸೊ ಹಾಗಾದ್ರೆ ನಂದೀಗ ಕ್ವೆಶನ್, ಬ್ರಿಟಿಷರಿಗೆ ಏನಾದ್ರು ತಲೆ ಸರಿ ಇದೆನಾ? ಇಲ್ಲಿಂದ ರಾ ಮೆಟೀರಿಯಲ್ ಎಂತ ಇಟ್ಕೊಂಡು ಹೋಗಿ ಅವರ ಕಂಟ್ರಿಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಫಿನಿಶ್ ಪ್ರಾಡಕ್ಟ್ ಅನ್ನು ಮಾಡಿ ಅಲ್ಲಿಂದ ಇಂಡಿಯಾಕ್ಕೆ ತಂದು ಅಷ್ಟು ದೊಡ್ಡ ಕೆಲಸ ಯಾಕೆ ಮಾಡ್ತಿದ್ರ ಅಂತ ಹೇಳಿ. ಇಂಡಿಯಾದಿಂದಲೇ ರಾ ಮೆಟೀರಿಯಲ್ ಅನ್ನು ಯೂಸ್ ಮಾಡಿ ಅವರ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಿ ಅವರ ಕಂಟ್ರಿಯಲ್ಲಿ ಫಿನಿಶ್ ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡಿ ಆ ಫಿನಿಶ್ ಪ್ರಾಡಕ್ಟ್ ಅನ್ನು ಮತ್ತೊಮ್ಮೆ ಇಂಡಿಯಾಕ್ಕೆ ತಂದು ಸೇಲ್ ಮಾಡುವಷ್ಟು ಅಷ್ಟು ದೊಡ್ಡ ಕೆಲಸ. ನೀವು ಕೇಳ್ಬೋದು ಇವರಿಗೇನು ಸರಿ ಇದೆನಾ ಅಂತ ಹೇಳಿ. ಸೊ ನಿಮ್ಗೆ ಡೌಟ್ ಅಂತ ಕ್ವಶನ್ ಬರಲ್ವಾ, ಯಾಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ರ ಅಂತ ಹೇಳಿ. ಇದು ಹೇಗೆ ಗೊತ್ತುಂಟ, ನಮ್ಮ ಮನೆಯಲ್ಲಿ ನಾವೇ ಭತ್ತವನ್ನು ಪ್ರೊಡ್ಯೂಸ್ ಮಾಡಿ ಮನೆ ಹತ್ರದವರಿಗೆ ಭತ್ತವನ್ನು ಕೊಟ್ಟು ಅವರು ಭತ್ತವನ್ನು ಅನ್ನಕ್ಕೆ ಟರ್ನ್ ಮಾಡಿ ಅಕ್ಕಿಗೆ ಟರ್ನ್ ಮಾಡಿ ಆ ಅಕ್ಕಿಯನ್ನು ಪುನಃ ನಮ್ಮ ಮನೆಗೆ ಬಂದು ಮಾರಾಟ ಮಾಡುವುದು. ಸೊ ನಮ್ಮ ಮನೆಯಿಂದನೇ ತಕೊಂಡು ಹೋಗಿ ನಮ್ಮ ಮನೆಗೆ ಡಬಲ್ ರೇಟ್ ಅಲ್ಲಿ ಮಾರುವುದು. ಹೌದಲ್ವಾ? ಇದೊಂದು ದೊಡ್ಡ ಕ್ವೆಶನ್, ಯಾಕೆ ಹೀಗೆ ಮಾಡ್ತಿದ್ರ ಅಂತ ಹೇಳಿ. ಸೊ ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು, ಯಾವಾಗ ಬ್ರಿಟಿಷರು ಇಂಡಿಯಾಕ್ಕೆ ಎಂಟರ್ ಆದ್ರು ಆಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿತ್ತು. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಕೈಗಾರಿಕೆಗಳಲ್ಲಿ ಡೆವಲಪ್ಮೆಂಟ್ ಅಥವಾ ಕೈಗಾರಿಕೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಫಸ್ಟ್ ಟೈಮ್ ಬ್ರಿಟಿಷರೇ. ಬ್ರಿಟನ್ ಅಲ್ಲಿ ಕೈಗಾರಿಕೆ ಕ್ರಾಂತಿ ಅಂತ ಹೇಳಿ ಆಯ್ತು. ಸೊ ನೀವು ಹಿಸ್ಟ್ರಿಯಲ್ಲಿ ಸ್ಟಡಿ ಮಾಡಿರ್ಬೋದು, ಕೈಗಾರಿಕಾ ಕ್ರಾಂತಿ ಎಂಬ ಕಾನ್ಸೆಪ್ಟ್ ಅರೈಸ್ ಆಯ್ತು ಬ್ರಿಟಿಷರಲ್ಲಿ. ಸೊ ಕೈಗಾರಿಕೆಗಳನ್ನು, ಒಂದು ಇಂಡಸ್ಟ್ರಿಯನ್ನು ನೀವು ಸುಮ್ಮನೆ ಕಟ್ಟಿಟ್ರೆ ಏನಾದ್ರೂ ಉಪಯೋಗ ಉಂಟಾದ್ರಿಂದ? ಇಲ್ಲ. ಸುಮ್ಮನೆ ನೀವು ನಿಮ್ಮನ್ನೇ ಲಾಸ್ ಮಾಡ್ಕೊಳ್ಳುದು. ಒಂದು ಬಿಲ್ಡಿಂಗ್ ಅನ್ನು ಇಡುದು, ಅದ್ರಲ್ಲಿ ಒಂದು 5-10 ಮೆಷಿನರಿಯನ್ನು ತಂದು ಹಾಕುದು, ಅದರಿಂದ ಯಾರಿಗಾದ್ರೂ ಏನಾದ್ರೂ ಪ್ರಯೋಜನ ಇದೆನಾ? ಇಲ್ಲ. ಯಾರಿಗೇನು ಉಪಯೋಗನೂ ಇಲ್ವಾ, ಪ್ರಯೋಜನವೂ ಇಲ್ಲ. ಹಾಗೇನೆ ಬ್ರಿಟನ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅವರಿಗೆ ರಾ ಮೆಟೀರಿಯಲ್ಸ್ ಇರ್ಲಿಲ್ಲ. ಸೊ ಬ್ರಿಟನ್ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ರೇಷ್ಮೆ ಉತ್ಪಾದನೆ ಆಗುದಿಲ್ಲ, ಕಾಟನ್ ಉತ್ಪಾದನೆ ಆಗುದಿಲ್ಲ, ಹಾಗೇನೆ ಸ್ಪೈಸಸ್ ಉತ್ಪಾದನೆ ಆಗುವುದಿಲ್ಲ. ಸೊ ಏನ್ ಮಾಡ್ಬೇಕು, ಇವರಿಗೆ ವಸ್ತುಗಳು ಉತ್ಪಾದನೆ ಮಾಡ್ಬೇಕಾದ್ರೆ ಕಂಪಲ್ಸರಿಯಾಗಿ ರಾ ಮೆಟೀರಿಯಲ್ ಬೇಕೇ ಬೇಕು. ಈಗ ನನ್ನ ಹತ್ರ ರೇಷ್ಮೆ ಇಲ್ಲದೆ ಅಥವಾ ನನ್ನ ಹತ್ರ ಹತ್ತಿ ಇಲ್ಲದೆ ನಾನು ಕಾಟನ್ ಬಟ್ಟೆಯನ್ನು ಪ್ರೊಡ್ಯೂಸ್ ಮಾಡ್ತೇನೆ ಅಂತ ಹೇಳಿದ್ರೆ ಆಗುತ್ತಾ? ಇಲ್ಲ, ಅದೊಂದು ಮೂರ್ಖತನ. ಸೊ ಏನ್ ಮಾಡಿದ್ರು, ಇಂಡಸ್ಟ್ರಿಗಳಿದೆ ಈಗ ಅವರ ಹತ್ರ, ವರ್ಕ್ ಮಾಡ್ಲಿಕ್ಕೆ ಜನರಿದ್ದಾರೆ, ಅವರ ಕಂಟ್ರಿ ಅವರೇ ಜನರಿದ್ದಾರೆ, ಎಲ್ಲಾನು ಇದೆ, ಆದ್ರೆ ರಾ ಮೆಟೀರಿಯಲ್ಸ್ ಇಲ್ಲ. ಸೊ ಆ ರಾ ಮೆಟೀರಿಯಲ್ಸ್ ಅನ್ನು ಹುಡುಕ್ತಾ ಅವರು ಎಲ್ಲಿ ಬಂದ್ರು? ಇಂಡಿಯಾಕ್ಕೆ ಬಂದ್ರು. ಇಂಡಿಯಾದಲ್ಲಿ ಅವರಿಗೆ ರಾ ಮೆಟೀರಿಯಲ್ ಸಿಕ್ಕಿತು. ಸೊ ಇಂಡಿಯಾದಲ್ಲಿ ಯಾಕೆ ಅವರು ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ಲಿಲ್ಲ? ಇಂಡಿಯಾದಲ್ಲಿ ಎಲ್ಲರೂ ಬಂದು ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದ್ರೆ ಇಂಡಿಯಾ ಡೆವಲಪ್ ಆಗುತ್ತೆ, ಅವರ ಕಂಟ್ರಿ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅವರು ಇಂಡಿಯಾದಲ್ಲಿ ಬಂದು ಇಂಡಸ್ಟ್ರಿಯನ್ನು ಓಪನ್ ಮಾಡಿದ್ರೆ ಇಂಡಿಯಾದವರಿಗೆ ಲಾಸ್. ಅವರ ಲೆಕ್ಕದಲ್ಲಿ ಏನಾಗುತ್ತೆ, ಇಂಡಿಯಾದವರಿಗೆ ಪ್ರಾಫಿಟ್, ಬ್ರಿಟನ್ ಅವರಿಗೆ ಲಾಸ್. ಯಾಕಂತ ಹೇಳಿದ್ರೆ ಅಲ್ಲಿಂದ ಜನರು ಬಂದು ಇಲ್ಲಿ ಕೆಲಸ ಮಾಡುದು, ನಮ್ಮ ದೇಶವನ್ನು ಒಳ್ಳೆ ಮಾಡ್ಲಿಕ್ಕೆ ನಮ್ಮ ದೇಶಕ್ಕೆ ಬಂದು ಕೆಲಸ ಮಾಡುವ ಹಾಗೆ.
ಸೊ ಇದು ಹೇಗಂತ ಹೇಳಿದ್ರೆ, ನಿಮ್ಮ ಮನೆಯ ಗದ್ದೆಯಲ್ಲಿ ನಿಮ್ಮ ಮನೆ ಹತ್ರದವರು ಬಂದು ಕೆಲಸ ಮಾಡಿ ಅನ್ನ ಏನೆಲ್ಲ ಉತ್ಪಾದನೆ ಆಗುತ್ತೆ, ಏನೆಲ್ಲ ರೈಸ್ ಪ್ರೊಡ್ಯೂಸ್ ಮಾಡ್ತಾರೆ ಅದನ್ನು ನಿಮ್ಗೆ ಕೊಟ್ಟು ಹೋದಾಗೆ. ಯಾರಾದ್ರೂ ಅಷ್ಟು ಒಳ್ಳೆ ಮನಸ್ಸಿನವರಿದ್ದಾರ ನಿಮ್ಮ ಮನೆಯ ಗದ್ದೆಯಲ್ಲಿ ಬಂದು ಹಗಲು ರಾತ್ರಿ ಕೆಲಸವನ್ನು ಮಾಡಿ ಭತ್ತವನ್ನು ಪ್ರೊಡ್ಯೂಸ್ ಮಾಡಿ ಆ ಭತ್ತವನ್ನು ನಿಮ್ಗೆ ಕೊಟ್ಟು ಖಾಲಿ ಕೈಯಲ್ಲಿ ಅವರ ಮನೆಗೆ ಹೋಗುವಷ್ಟು ಯಾರಾದ್ರೂ ಒಳ್ಳೆತನದವರಿದ್ದಾರಾ? ಇಲ್ಲ. ಸೇಮ್ ಕಾನ್ಸೆಪ್ಟ್ ಇಂಡಿಯಾಕ್ಕೆ ಅಪ್ಲಿಕೇಬಲ್ ಆಯ್ತು. ಅವರ ಕಂಟ್ರಿಯಲ್ಲಿ ಏನಾಯ್ತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತು. ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನು ಇಂಡಿಯಾದಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ಲಿಲ್ಲ. ಯಾಕೆ ಸಾಧ್ಯ ಆಗ್ಲಿಲ್ಲ? ಯಾಕಂತ ಹೇಳಿದ್ರೆ, ಒಂದ್ ವೇಳೆ ಅವರು ಇಂಡಿಯಾದಲ್ಲಿ ಇಂಡಸ್ಟ್ರಿಗಳನ್ನು ಓಪನ್ ಮಾಡಿದ್ರೆ ಇಂಡಿಯಾದವರಿಗೆ ಇದೊಂದು ನಾವು ಲಾಸ್ ಅಂತ ಹೇಳ್ಬೋದು, ಇಂಡಿಯಾದವರಿಗೆ ಒಂದು ಪ್ರಾಫಿಟ್. ಆದ್ರೆ ಬ್ರಿಟನ್ ಅವರಿಗೆ ಇದೊಂದು ದೊಡ್ಡ ಲಾಸ್. ಅವರ ಕಂಟ್ರಿಯನ್ನು ಅವರು ಮುಳುಗಿಸಿ ನಮ್ಮ ಕಂಟ್ರಿಯನ್ನು ಉದ್ಧಾರ ಮಾಡಿದ ಹಾಗೆ. ಅದನ್ನು ಯಾರು ಮಾಡಕ್ ಹೋಗುದಿಲ್ಲ. ಸೊ ಅವರು ಏನ್ ಮಾಡಿದ್ರು, ಇಂಡಿಯಾದಿಂದ ರಾ ಮೆಟೀರಿಯಲ್ ಅನ್ನು ಅವರ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಿದ್ರು. ಸೊ ನೀವು ಇಲ್ಲೊಂದು ಪಿಕ್ಚರ್ ನೋಡ್ಬೋದು. ಸೊ ಈ ಪಿಕ್ಚರ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ರಾ ಮೆಟೀರಿಯಲ್ ಅನ್ನು ಅವರ ಕಂಟ್ರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಬ್ರಿಟನ್ಗೆ. ಸೊ ನೆಕ್ಸ್ಟ್ ಏನ್ ಮಾಡಿದ್ರು, ಅವರ ಕಂಟ್ರಿಗೆ ರಾ ಮೆಟೀರಿಯಲ್ ಅನ್ನು ಈಗ ಇಟ್ಕೊಂಡು ಹೋದ್ರೆ ಅವರಿಗೆ ರಾ ಮೆಟೀರಿಯಲ್ ಸಿಕ್ಕಿತು, ಇಂಡಸ್ಟ್ರಿಗಳಿವೆ, ಅವರ ದೇಶದಲ್ಲಿ ಬೇಕಾದಷ್ಟು ಜನರಿದ್ದಾರೆ, ಆ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡ್ಲಿಕ್ಕೆ ವಸ್ತುಗಳನ್ನು ಉತ್ಪಾದನೆ ಮಾಡಿದ್ರು. ಸೊ ಈಗ ಜನರು ಇರೋದು 1 ಲಕ್ಷ, ಆದ್ರೆ ವಸ್ತುಗಳಿರೋದು 10 ಲಕ್ಷ. ಸೊ ಏನ್ ಮಾಡ್ಬೋದು, ಈ ವಸ್ತುಗಳನ್ನು ಅವರು ಹೇಗೂ ಉಪಯೋಗ ಮಾಡುವ ಹಾಗೆ ಇಲ್ಲ. ಸೊ ಅವರು ವಸ್ತುಗಳನ್ನು ಉಪಯೋಗ ಮಾಡ್ಲಿಕ್ಕೂ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಅದನ್ನು ಬೇಕಾದಷ್ಟು ಅಂತ ಹೇಳಿದ್ರೆ ಒಂದು 10-20% ಅವರಿಗೆ ಅದನ್ನು ಯೂಸ್ ಮಾಡ್ಬೋದು. ಉಳಿದ 80% ವೇಸ್ಟ್. ಯಾರಾದ್ರೂ ಇಂಡಸ್ಟ್ರಿಯನ್ನು ಓಪನ್ ಮಾಡಿ ಬೇಕಾದಷ್ಟು ಉತ್ಪಾದನೆ ಮಾಡ್ಲಿಕ್ಕೆ, ಲಾಸ್ ಮಾಡ್ಲಿಕ್ಕೆ ರೆಡಿ ಇದ್ದಾರಾ? ಇಲ್ಲ. ಸೊ ಅವರಿಗೆ ಏನಾಯ್ತು, ಈಗ ಈ ರಾ ಮೆಟೀರಿಯಲ್ ಅನ್ನು ಯೂಸ್ ಮಾಡಿ ಏನು ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನು ಯಾವ್ದಾದ್ರೂ ಒಂದು ಕಂಟ್ರಿಗೆ ಸೆಲ್ ಮಾಡಿ ಅವರನ್ನು ಕನ್ಸ್ಯೂಮರ್ ಆಗಿ ಮಾಡ್ಕೊಳ್ಬೇಕಾಗುವ ಅಗತ್ಯ ಬಂತು. ಸೊ ಮಾಡ್ಕೊಳ್ಬೇಕಾದ ಅಗತ್ಯ ಬಂದಾಗ ಏನ್ ಮಾಡಿದ್ರು ಅವರು, ಇಂಡಿಯಾವನ್ನು ಅವರ ಏನು ಫಿನಿಶ್ ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನು ಕನ್ಸ್ಯೂಮರ್ ಆಗಿ ಮಾಡ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿತು. ಸೊ ಯಾವ್ದೆಲ್ಲ ವಸ್ತುಗಳನ್ನು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನು ಇಂಡಿಯಾಕ್ಕೆ ಬಂದು ಸೇಲ್ ಮಾಡುವ ಹಾಗೆ ಮಾಡಿದ್ರು. ಈಗ ಹತ್ತಿ ಇಂಡಿಯಾದಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಹತ್ತಿ ಇಂಡಿಯಾದಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಸೀರೆಗಳನ್ನು ಪ್ರೊಡ್ಯೂಸ್ ಮಾಡಿದ್ರು. ಸೊ ಬ್ರಿಟಿಷರು ಸೀರೆಗಳನ್ನು ಯೂಸ್ ಮಾಡ್ತಾರಾ? ಇಲ್ಲ. ಸೊ ಈ ಬ್ರಿಟಿಷರು ಸೀರೆಗಳನ್ನು ಯೂಸ್ ಮಾಡುದಿಲ್ಲ. ಆ ಸೀರೆಗಳನ್ನು ಯೂಸ್ ಮಾಡುದು ಯಾರು? ಇಂಡಿಯನ್ಸ್. ಅವ್ರು ಏನ್ ಮಾಡಿದ್ರು, ಅಲ್ಲಿಂದ ಇಂಡಿಯಾಕ್ಕೆ ವಸ್ತುಗಳನ್ನು ತಂದ್ರು. ಸೊ ಈಗ ಇದನ್ನ ನೋಡ್ಬೋದು, ಈ ಶಿಪ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಫಿನಿಶ್ ಪ್ರಾಡಕ್ಟ್ ಗಳನ್ನು ತರ್ತಾ ಇದ್ದಾರೆ. ಸೊ ಯಾರಿಗೆ ಫಿನಿಶ್ ಪ್ರಾಡಕ್ಟ್ ಗಳನ್ನು ತರ್ತಾ ಇದ್ದಾರೆ? ಇಂಡಿಯನ್ಸಿಗೆ. ಸೊ ಇಷ್ಟೆಲ್ಲ ಕೆಲಸದಲ್ಲಿ ಅವರಿಗೆ ಲಾಭ ಏನಂತ ಹೇಳಿ ನೀವು ಕೇಳ್ಬೋದು. ಲಾಭ ಏನಂತ ಹೇಳಿದ್ರೆ, ಪೊಲಿಟಿಕಲ್ ಆಗಿ ಅವರು ಏನ್ ಮಾಡಿದ್ರು, ಇಂಡಿಯಾವನ್ನು ಆಕ್ಯುಪೈ ಮಾಡಿದ್ರು. ಸೊ ಪೊಲಿಟಿಕಲ್ ವೇಯಲ್ಲಿ ಆಕ್ಯುಪೈ ಮಾಡುವಾಗ ಈಗ ಬ್ರಿಟಿಷರದ್ದೇ ರಾಜ್ಯ, ಅವರು ಹೇಳಿದಾಗೆ ಇದೆ. ಸೊ ಅವ್ರು ಏನ್ ಮಾಡ್ತಿದ್ರು, ರೈತರಿಂದ ತುಂಬಾ ಕಡಿಮೆ ಬೆಲೆಯಲ್ಲಿ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ರಾ ಮೆಟೀರಿಯಲ್ ಅನ್ನು ಇಟ್ಕೊಂಡು ಹೋಗಿ ಅವರ ಕಂಟ್ರಿಗೆ ಯೂಸ್ ಮಾಡ್ತಾ ಇದ್ರು. ಯಾವ್ದಕ್ಕೆ ಯೂಸ್ ಮಾಡ್ತಾ ಇದ್ರು? ಪ್ರೊಡ್ಯೂಸ್ ಮಾಡಕ್ಕೆ. ಏನನ್ನು ಪ್ರೊಡ್ಯೂಸ್ ಮಾಡಕ್ಕೆ? ಫಿನಿಶ್ ಪ್ರಾಡಕ್ಟ್ ಅನ್ನು. ಆ ಫಿನಿಶ್ ಪ್ರಾಡಕ್ಟ್ ಅನ್ನು ಏನ್ ಮಾಡ್ತಿದ್ರು, ಇಂಡಿಯಾಕ್ಕೆ ತಂದು ಡಬಲ್ ರೇಟ್ ಅಲ್ಲಿ ಮಾರಾಟ ಮಾಡ್ತಿದ್ರು. ಡಬಲ್ ರೇಟ್ ಅಲ್ಲಿ ಅಂತ ಹೇಳಿದ್ರೆ ಹೆಚ್ಚು ಬೆಲೆಯಲ್ಲಿ ಮಾರಾಟ ಮಾಡ್ತಿದ್ರು. ಸೊ ಈ ಹೆಚ್ಚು ಬೆಲೆಯಲ್ಲಿ ಏನ್ ಮಾಡ್ಬೇಕಿತ್ತು, ಇಂಡಿಯಾದವರು ಪರ್ಚೇಸ್ ಮಾಡ್ಬೇಕಿತ್ತು. ಮತ್ತೊಂದು, ಇಂಡಿಯಾದಲ್ಲಿ ಒಂದು ದಿನದಲ್ಲಿ ಕೈಮಗ್ಗವನ್ನು ಬಳಸಿ ನೀವು ಮ್ಯಾಕ್ಸಿಮಮ್ 3 ಸೀರೆಗಳನ್ನು ಪ್ರೊಡ್ಯೂಸ್ ಮಾಡ್ಬೋದಿತ್ತು. ಅದೇ ಮೆಷಿನ್ ಅಲ್ಲಿ ಬ್ರಿಟಿಷರು ಏನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮಾಡಿ ಮೆಷಿನ್ಸ್ ಅನ್ನು ಫೈಂಡ್ ಔಟ್ ಮಾಡಿದ್ರು, ಆ ಒಂದು ಮೆಷಿನ್ ಅಲ್ಲಿ ಒಂದು ದಿನದಲ್ಲಿ 100 ಸಾರಿಗಳನ್ನು ಪ್ರೊಡ್ಯೂಸ್ ಮಾಡ್ಬೋದಿತ್ತು. ಸೊ ಈ ಒಂದು ಸಾರಿಗೂ ಒಂದು ಏನು ಕೈಮಗ್ಗವನ್ನು ಬಳಸಿ ಯಾರು ಸೀರೆಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅವ್ರು ಮಿನಿಮಮ್ ಆದ್ರೂ 100 ರೂಪೀಸ್ ಇಡ್ಬೇಕು. 100 ರೂಪೀಸ್ ಇಡದಿದ್ರೆ ಅವನಿಗೆ ಏನು ಲಾಭ ಇಲ್ಲ. ಅದೇ ಈ ಬ್ರಿಟಿಷರು ಒಂದು ಸೀರೆಗೂ 90 ರೂಪೀಸ್ ಅಲ್ಲಿ ಮಾರಾಟ ಮಾಡಿದ್ರು ಎಷ್ಟು ಲಾಭ ಆಯ್ತು ಅವರಿಗೆ? ಟ್ರಿಬಲ್ ಅಮೌಂಟ್ ಅಲ್ಲಿ, ಟ್ರಿಬಲ್ ಅಮೌಂಟ್ ಅಲ್ಲಿ ಲಾಭ ಆಯ್ತು. ಹೇಗೆ ಲಾಭ ಆಯ್ತು? ನಿಮ್ಮ ಮುಂದೆ ಈಗ 2 ಸಾರಿಗಳಿವೆ. ಒಂದು ಸಾರಿ ನಿಮ್ಮ ಕಂಟ್ರಿಯಲ್ಲಿ ಇಂಡಿಯಾದಲ್ಲೇ ಕೈಮಗ್ಗದಿಂದ ಪ್ರೊಡ್ಯೂಸ್ ಮಾಡಿದಂತ ಸಾರಿ, ಅಷ್ಟು ಅಟ್ರಾಕ್ಟಿವ್ ಇಲ್ಲ, ಅಷ್ಟು ಡಿಸೈನ್ಸ್ ಇಲ್ಲ, ಅದರಲ್ಲಿ ಒಂದು ಸಿಂಪಲ್ ಪ್ಲೇನ್ ಕಲರ್ ಅದ ಒಂದು ಸಾರಿ ಇದೆ. ಹಾಗೇನೆ ಒಂದು ಇಂಡಿಯಾದ ಸಾರಿ, ಅದ್ರ ರುಪೀಸ್ ಎಷ್ಟು?
100 rupees ಕಾಸ್ಟ್ ಒಂದು ಪ್ಲೇನ್ ಸಾರಿ. ಇನ್ನೊಂದು ನಿಮ್ಗೆ ಬ್ರಿಟನ್ ಇಂದ ಸಾರಿ ಬಂದಿದೆ, ಅದರ ಬೆಲೆ 90 rupees. ಆ ಸಾರಿಯಲ್ಲಿ ಒಂದು ಡಿಸೈನ್ಸ್ ಇದೆ, ಕಲರ್ಫುಲ್ ಸಾರಿ ಇದೆ, ನಿಮ್ಗೆ ಇಷ್ಟ ಆದ ಕಲರ್ಸ್ ಇದೆ. ಸೊ ನಿಮ್ಗೆ ನಿಮ್ಮ ತಾಯಿಗೆ ಗಿಫ್ಟ್ ಮಾಡ್ಬೇಕು ಅಥವಾ ನಿಮ್ಗೆನೆ ತಕೊಳ್ಬೇಕು. ಸೊ ಹುಡುಗರಾದ್ರೆ ತಾಯಿಗೆ ಗಿಫ್ಟ್ ಮಾಡ್ಲಿಕ್ಕೆ ನಿಮ್ಗೆ ತಕೊಳ್ಬೇಕು. ಸೊ ಈಗ ನೀವು ಯಾವ್ದು ಪರ್ಚೇಸ್ ಮಾಡ್ತೀರಿ? 100 rupees ಅದು ಪ್ಲೇನ್ ಸಾರಿನ ಅಥವಾ 90 rupees ಕಮ್ಮಿ ಅಮೌಂಟ್ ಅಲ್ಲಿರುವ ಕಲರ್ಫುಲ್ ಡಿಸೈನ್ ಸಾರಿನ? ಯಾವ ಸಾರಿಯನ್ನು ಪರ್ಚೇಸ್ ಮಾಡ್ತೀರಿ? ವೆರಿ ಗುಡ್. ನಾವೇನ್ ಮಾಡ್ತೇವೆ, ಜೆನ್ಯೂನ್ ಆಗಿ ಹೋಗಿ 90 rupees ಅದು ಸಾರಿಯನ್ನು ಪರ್ಚೇಸ್ ಮಾಡ್ತೇವೆ. ಸೊ ಇದರಿಂದಾಗಿ ಏನಾಯ್ತು, ಇಂಡಿಯಾದ ಫಾರ್ಮರ್ಸ್ ಯಾರೆಲ್ಲ ಇದ್ದಾರೆ, ಇಂಡಿಯಾದ ಪ್ರೊಡ್ಯೂಸರ್ ಯಾರೆಲ್ಲ ಇದ್ದಾರೆ, ಅವರಿಗೆ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈ ಬೆಲೆಯನ್ನು ಅವರು ರೆಡ್ಯೂಸ್ ಮಾಡುವ ಹಾಗೂ ಇಲ್ಲ. ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಇವರು ಮತ್ತೂ ರೆಡ್ಯೂಸ್ ಮಾಡ್ತಾರೆ. ಇವರೊಂದು 80 ರೂಪಾಯಿ ಮಾಡಿದ್ರೆ ಇವರಿಗೆ ಲಾಸ್ ಇಲ್ಲ. ಯಾಕಂತ ಹೇಳಿದ್ರೆ ದಿನಕ್ಕೆ 100 ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸಾರಿ. ಆದ್ರೆ ಇವರು ಏನ್ ಮಾಡ್ತಾರೆ, ದಿನಕ್ಕೆ 3 ಸಾರಿಯನ್ನು ಪ್ರೊಡ್ಯೂಸ್ ಮಾಡಿದ್ರು. ಎಷ್ಟು ಕಮ್ಮಿ ಮಾಡಿದ್ರು ಇವರಿಗೆ ಲಾಸೇ. ಸೊ ಹಾಗಾಗಿ ಏನಾಯ್ತು, ಇದು ಡೈರೆಕ್ಟ್ ಆಗಿ ಇಂಡಿಯಾಕ್ಕೆ ಇಫೆಕ್ಟ್ ಆಯ್ತು. ಅದಕ್ಕೋಸ್ಕರ ನೀವು ಒಂದು ಕಾನ್ಸೆಪ್ಟ್ ಕೇಳಿರ್ಬೋದು, ನಾಡ್ದು ಗಾಂಧಿ ಜಯಂತಿ ಇದೆ. ಸೊ ಗಾಂಧಿ ಜಯಂತಿಗೆ ಬರುವಾಗ ಮಹಾತ್ಮ ಗಾಂಧೀಜಿ ಒಬ್ರು ಕಾನ್ಸೆಪ್ಟ್ ಕೊಟ್ರು, ಇದಕ್ಕೇನೆ ರಿಲೇಟೆಡ್ ಆದದ್ದು. ಯಾವ್ದದು? ಚರಕದ ಬಳಕೆಗೆ ಹೇಳಿದ್ರು. ಯಾಕೆ ಚರಕದ ಬಳಕೆಗೆ ಹೇಳಿದ್ರು? ಯಾಕಂತ ಹೇಳಿದ್ರೆ ಇವರ ಕಮಾಡಿಟಿಯನ್ನು ಅವರು ಕಡಿಮೆ ಬೆಲೆಯಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಇದರಿಂದ ಲಾಸ್ ಯಾರಿಗೆ? ನಮ್ಮ ದೇಶದಲ್ಲಿರುವ ರೈತರಿಗೆ. ಎಂತ ಲಾಸ್? ಯಾಕಂತ ಹೇಳಿದ್ರೆ ಅವರು ಖಾಲಿ 3 ಸಾರಿಗಳನ್ನು ಮಾತ್ರ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುದು ಕೈಮಗ್ಗದಲ್ಲಿ. ಮೆಷಿನ್ ಅಲ್ಲ ಅದು, ನೀವು ಮನುಷ್ಯನನ್ನು ಉಪಯೋಗ ಮಾಡಿ ಸ್ಟ್ರೆಂತ್ ಅನ್ನು ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡ್ಬೇಕು. ಸೊ ಅದರಿಂದ 3 ಸಾರಿ ಆಗುದು. ಸೊ ಇದು ಯಾರಿಗೆ ಲಾಸ್? ಇಂಡಿಯನ್ಸ್ಗೆ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇವತ್ತು ನಾವು ಇಷ್ಟೇ ಕಾನ್ಸೆಪ್ಟ್ ಮಾಡಿದ್ದು. ಯಾವ್ದೆಲ್ಲ ಕಾನ್ಸೆಪ್ಟ್? 2 ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದೆ. ಒಂದು ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್, ಇನ್ನೊಂದು ಕನ್ಸ್ಯೂಮರ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್. ಸೊ ಈ 2 ಕಾನ್ಸೆಪ್ಟ್ ಅಲ್ಲಿ ಯಾರಿಗಾದ್ರೂ ಡೌಟ್ ಇದೆನಾ ಸ್ಟೂಡೆಂಟ್ಸ್? ಸೊ ಡೌಟ್ ಇದ್ರೆ ನೀವು ಕ್ಲಾರಿಫೈ ಮಾಡ್ಕೊಳ್ಬಹುದು. ಸೊ ನಮ್ಮ ಹತ್ರ ಇನ್ನು 1 minute ಇದೆ. ಸೊ 1 minute ಅಲ್ಲಿ ಯಾರಿಗಾದ್ರೂ ಡೌಟ್ ಇದ್ರೆ ನೀವು ಕ್ಲಾರಿಫೈ ಮಾಡ್ಕೊಳ್ಬಹುದು. ಸೊ ಯಾರಿಗಾದ್ರೂ ಡೌಟ್ ಇದೆನಾ?